ಸೊ ನಾನಿವಾಗಿದ್ದೀನಿ ಆಟೋ ಎಕ್ಸ್ಪೋ 2025. ಇದು 14, 15, 16 3 ದಿನ ಇತ್ತು. ಬಟ್ ನಾನು ಇವತ್ತು ಸಂಡೇ 16th ಲಾಸ್ಟ್ ಡೇ ಆಫ್ ಆಟೋ ಎಕ್ಸ್ಪೋ ಬಂದಿದ್ದೀನಿ. ವಿಸಿಟರ್ ಸ್ಟಾರ್ಟ್ ಕೊಟ್ಟಿದ್ದಾರೆ ಆಟೋ ಎಕ್ಸ್ಪೋದು. ನಾನೇ ಕೊಡ್ತೀನಿ, ನಾನೇ ನೀವು ಕಾರ್ ಬುಕ್ ಮಾಡ್ತೀನಿ. ಆದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಮತ್ತೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದಾರೆ. ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್. ಲೆಟ್ಸ್ ಸಿ. ಇಲ್ಲೇನಿದೆ, ಇದು ನೆಕ್ಸಾ ಸುಜುಕಿ ನೆಕ್ಸಾ ಏನಿದೆ ಅದ್ರದ್ದು ಕೌಂಟರ್ ಇಲ್ಲಿದೆ. ಸೊ ಇಲ್ಲಿ ಬಂದ್ರೆ ಹೋಂಡಾ ಇದು. ಹಿಂಗೆ ನೋಡೋಣ ಎಷ್ಟು ಕೌಂಟರ್ಸ್ ಇದೆ ಏನು ಅಂತ. ನಿಂಜಾ ಇಟ್ಟಿದ್ದಾರೆ. ನೀವೇನ್ ನೋಡ್ತಿರ್ತಾರ ಇದು ನೋಡಿ, ಒಂದು ಕೆಫೆ ರೇಸರ್ ಗಾಡಿ. ಸೊ ನಿಮ್ಗೆ ಯಾರಿಗಾರು ಯಾವುದೇ ಅದು ಗಾಡಿಗಳದ್ದು ಇನ್ಫಾರ್ಮೇಶನ್ ಇರಬೇಕು ಅಂದ್ರೆ ಅವ್ರ ಇನ್ಸ್ಟಾ ಐಡಿಗಳೆಲ್ಲ ಸ್ಕ್ಯಾನ್ ಮಾಡಿರ್ತೀವಿ. ಸೊ ಅದು ವಿಡಿಯೋಗಳು ತೋರಿಸುತ್ತೀವಿ. ಸೊ ನೀವು ಯಾರಿಗಾರು ಬೇಕು ಅಂದ್ರೆ ಪಾಸ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು. ಸೊ ಇಲ್ಲಿದೆ ದ ಮೈಟಿ ಲೆಜೆಂಡ್ KTM ಒಂದು ಸೆಕ್ಷನ್ ನೋಡ್ತಾ ಇರ್ಬೋದು. ಎಲ್ಲ KTM ಗಾಡಿಗಳನ್ನ ನಿಲ್ಲಿಸಿದ್ದಾರೆ. ಸೊ ಲಾಸ್ಟ್ ಒಂದು ಗಾಡಿ ಇದಾವೆ. ಸೀರೀಸ್ ಸೊ ನೀವಾಗಿ ಏನು ನೋಡ್ತಿದ್ರೆ ವಿಂಟೇಜ್ ಕಲೆಕ್ಷನ್ಸ್ ಗಾಡಿಗಳೆಲ್ಲ ನಿಲ್ಲಿಸಿದ್ದಾರೆ. ಯಾವ ಗಾಡಿ ಏನೇನು ಅಂತೆಲ್ಲ ನಂಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಇಲ್ಲಿ ಇರೋದೇ ನೋಡಿದೆ ಲೋಕಲ್ ಕಡೆ ಇದು. ಸೊ ಹಂಗೆ ಈ ಕಡೆ ಬಂದರೆ ಫೋರ್ಡ್ ಪಯಣ. ಇದೇನು ಮೈಸೂರಲ್ಲಿ ಏನು ಮ್ಯೂಸಿಯಂ ಇದೆ, ಪಯಣ ಮ್ಯೂಸಿಯಂ. ಸೊ ಅಲ್ಲಿ ಗಾಡಿಗಳನ್ನ ಆಟೋ ಎಕ್ಸ್ಪೋದಲ್ಲಿ ಇಲ್ಲಿ ಇಟ್ಟಿದ್ದಾರೆ. ಯೂಶಲಿ ಯಾರ್ಯಾರು ಮೈಸೂರು ಪಯಣದ ನೋಡಿರ್ತಾರೆ ಅವರೆಲ್ಲ ಗಾಡಿಗಳನ್ನೆಲ್ಲ ನೋಡಿರ್ತಾರೆ. ಯಾಕೆಂದ್ರೆ ಅಲ್ಲಿರೋದೇ ಒಂದು ಇದನ್ನ ಇಲ್ಲಿ ಹಾಕಿದ್ದಾರೆ, ಒಂದು ಕೌಂಟರ್ ಇಲ್ಲಿ ಇದೆ. ಸೊ ಆ ಗಾಡಿಗಳು ಡಿಸ್ಪ್ಲೇ ಮಾಡಿದ್ದಾರೆ. ಇನ್ನು ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಮೈಸೂರಿಗೆ ಹೋದಾಗ ಒಂದ್ಸಲಿ ಪಯಣ ಮ್ಯೂಸಿಯಂ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. 1 to 2 hours ಮಿನಿಮಮ್ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ಅಲ್ಲಿ. ಚೆನ್ನಾಗಿದೆ. ಒಂದ್ಸಲಿ ವಿಸಿಟ್ ಮಾಡಿ. ಎಲ್ಲ ಗಾಡಿಗಳು, ಬೈಕು, ಕಾರ್ಸ್ ಮತ್ತೆ ಸ್ವಲ್ಪ ಇಂಜಿನ್ಗಳು ಹೆಂಗೆ ಸ್ಪೆಸಿಫಿಕೇಶನ್ಸ್ ಅದೆಲ್ಲ ಹಾಕಿದ್ದಾರೆ ನೋಡಿ. ನೀವೀಗ ಏನು ನೋಡ್ತಿದ್ದೀರಾ ಇದು ಕಾರ್ ಮಾಡಿಫಿಕೇಶನ್ಸ್. ನೀವೆಲ್ಲ ನೋಡ್ತಿದ್ರೆ ಇದು ವಿನ್ ಫಾಸ್ಟ್ ವೆಹಿಕಲ್ಸ್ ಇದೆ. VF7 ಮತ್ತು VF ಸೀರೀಸ್. ಇಲ್ಲಿದೆ ರಿವರ್ಸ್ ಸ್ಕೂಟಿಯ ಒಂದು ಪಾರ್ಟ್. ಇದೊಂಥರ ಹೆವಿ ಡ್ಯೂಟಿ ಎಲೆಕ್ಟ್ರಿಕ್ ಸ್ಕೂಟಿ ಅಂತಲೇ ಹೇಳ್ಬೋದು.
ನೋಡಿ ಇಲ್ಲೊಂದು ಯಮಹನ ಹಿಂಗೆ ಡಿಸೈನ್ ಮಾಡಿದ್ದಾರೆ. ಬ್ಯಾಂಡೇಜ್ ಎಲ್ಲ ಹಾಕಿದ್ದಾರೆ. ಈ ಕಡೆ ನೋಡಿದ್ರೆ ಇಲ್ಲೆಲ್ಲ ಕಾರ್ಸ್ ಇದೆ. ಅಲ್ಲಿ ಒಂದು ರೋಡ್ ಬಂದಿದೆ, ಫುಲ್ ಕ್ರೌಡ್ ಇದೆ. ವಿಡಿಯೋ ಎಲ್ಲ ತುಂಬ ಚೆನ್ನಾಗಿದೆ. ಹಿಂಗೆ ಮಾಡಿದ್ರೆ ಟ್ರಾನ್ಸ್ಫಾರ್ಮರ್ ಥರ ಇದೆ. ಫುಲ್ ಟ್ರಾನ್ಸ್ಫಾರ್ಮರ್ ಥರ ಇದೆ ಗಾಡಿ. ಎಣ್ಣೆ ಬಿಡುತ್ತೆ, ಎಣ್ಣೆ ತಿಂದು ಆಯಿಲ್ ಹರಿಸಿ ಡಬಲ್ ತಗೊಂಡ್ರೆ ಎಣ್ಣೆ ಮತ್ತೆ ಎಣ್ಣೆ ತಿಂದು ಆಯಿಲ್ ಸೊ ನೀವಿಲ್ಲಿ ನೋಡ್ತಿರೋದು ಬಕೆಲೋ ಆಯಿಲ್, ಗುಡ್ ಆಯಿಲ್ಸ್ ಅಂತಾನೆ ಹೇಳ್ಬೋದು. ಸೊ ದುಕಾಟಿ ಮಾನ್ಸ್ಟರ್ ಇಸ್ ಆನ್ ಬಕೆಲೋ. ಸೊ ಇಲ್ಲಿದೆ RC ಕಾರ್ಸ್. ಸರ್ RC ಕಾರ್ಸ್ ಮಾಡಬೇಕು ಅಂತಾರೆ ಇನ್ಶೂರೆನ್ಸ್ ಸೊ ಇಲ್ಲಿದೆ ಒಂದು ಆಡಿಯೋ ಸಿಸ್ಟಮ್, ಇವನ್ನೆಲ್ಲ ಊಫರ್, ಸ್ಪೀಕರ್ಸ್, ಏನೇನು ಬೇಕು ಆಡಿಯೋ ಸಿಸ್ಟಮ್ ಇದೆ. ಆಡಿಯೋ ಸಿಸ್ಟಮ್ ಕಂಪ್ಲೀಟ್ ಆಗಿ ಹಾಗೆ ನೆಕ್ಸ್ಟ್ ಬೆನ್ನೆಲಿ ಅಂಟಿವೆ ಎರಡು ಒಟ್ಟಿಗೆ ಇದೆ. ಅಂಟಿವೆ ನೋಡ್ತಾ ಇರ್ಬೋದು. ಈ ಕಡೆ ಹೋದ್ರೆ ಬೆನ್ನೆಲಿ ಅಡ್ವೆಂಚರ್ ಇಲ್ಲಿದೆ. ಇದು ಒನ್ ಆಫ್ ದ ಬೆಸ್ಟ್ ಟೂರರ್ ಗಾಡಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮಿಡ್ ಸೆಗ್ಮೆಂಟ್ ಅಲ್ಲಿ ಒಂದೊಳ್ಳೆ ಮೈಲೇಜು, ಒಂದೊಳ್ಳೆ ಕಂಫರ್ಟು, ಒಂದೊಳ್ಳೆ ಲುಕ್ಸ್ ಎಲ್ಲ ಕೂಡ ಇದೆ ಇದರಲ್ಲಿ. ಇಲ್ಲಿ ಒಂದು BYD ಒನ್ ಆಫ್ ದ ಬೂಮಿಂಗ್ ಎಲೆಕ್ಟ್ರಿಕ್ ಕಾರ್. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು BYD. ನಮ್ಮ ಮುಂದೆ ಏನೇನಿದೆ